ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಹಿಟ್ಟನ್ನು ಸಾಣಿಸ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಮೆಲ್ಲಗೆ ಇದು ಮಾಡಬೇಕು, ನಾದ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಬರುತ್ತೆ. ಹಿಟ್ಟು ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಹಿಟ್ಟು ಈ ಥರ ಆಗುತ್ತೆ. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಸ್ಮೂತಾಗಿ, ರೊಟ್ಟಿ ನಮ್ಗೆ ಬಡಿಯೋಕ್ಕೆ ಅಷ್ಟೇ ಸುಲಭವಾಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ರೊಟ್ಟಿ ಕೂಡ ತೆಳ್ಳಗೆ. ನಮಗೆ ಯಾವ ಥರ ಬೇಕು ರೊಟ್ಟಿ ಆ ಥರ ಬರುತ್ತೆ. ದಪ್ಪ ಆದರೂ ಮಾಡ್ಕೋಬೋದು, ತೆಳ್ಳಗಾದರೂ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಹಿಟ್ಟು ಈ ಥರ ಆಗುತ್ತೆ. ಚೆನ್ನಾಗಿ ನಾವು ಅದನ್ನ ನಾದ್ಕೊಳ್ಳೋದಾದಮೇಲೆ ನಾನು ಹಂಚಿಟ್ಟಿದ್ದೀನಿ, ಪ್ಯಾನ್ ಇಟ್ಟಿದ್ದೀನಿ. ಅದು ಪ್ರೀ ಹೀಟ್ ಆಗಬೇಕು ಅಂಥೇಳಿ ಸ್ಟವ್ ಆನ್ ಮಾಡಿದ್ದೀನಿ. ಒಂದು ರೊಟ್ಟಿ ಬಡಿಯೋಕ್ಕೆ ಮುಂಚೆನೇ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ರೊಟ್ಟಿ ಬಡಿಬೇಕು. ಸ್ವಲ್ಪ ಹೀಟ್ ಆಗುತ್ತೆ, ಇಲ್ಲಾಂದರೆ ರೊಟ್ಟಿ ಬೇಯಲ್ಲ ಗೈಸ್. ಹಾಗಾಗಿ ನಾನು ಸ್ವಲ್ಪ ಸೈಡಿಗೆ ಹಿಟ್ಟು ಬೇಕು, ರೊಟ್ಟಿ ಬಡಿಯೋಕ್ಕೆ ಹಿಟ್ಟು ಬೇಕು. ಅದಕ್ಕಾಗಿ ಸ್ವಲ್ಪ ಹಿಟ್ಟು ತೊಗೊಳ್ತಾ ಇದ್ದೀನಿ ಸೈಡಿಗೆ. ರೊಟ್ಟಿ ಮಾಡೋದು ಸುಲಭನೇ ಫ್ರೆಂಡ್ಸ್, ಮಾಡೋರು ಸುಲಭ, ಫಸ್ಟ್ ಟೈಮ್ ಮಾಡೋರ್ಗು ಸುಲಭನೇ. ಮಾಡ್ತಾ ಮಾಡ್ತಾ ಎಲ್ಲ ಕಲಿಬಹುದು. ನೋಡ್ತಾ ಇದ್ದೀರಾ ನೀವು, ತುಂಬಾ ಕೆಲವೊಬ್ಬರು ಲಟ್ಸಿದ್ರೂ ಚೆನ್ನಾಗೇ ಬರುತ್ತೆ ರೊಟ್ಟಿ. ಬಡಿದ್ರೆ ಸ್ವಲ್ಪ ನನಗೆ ಫಾಸ್ಟ್ ಆಗುತ್ತೆ, ನನಗೆ ಲಟ್ಸೋಕ್ಕೆ ಸ್ಲೋ. ಹಾಗಾಗಿ ನಾನು ಬಡದೆ ಮಾಡೋದು, ಹಾಗಾಗಿ ನಿಮಗೂ ಬಡದೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ನಾವು ಮಾಡ್ಕೋಬೇಕು. ರೌಂಡಾಗಿ ಮಾಡಿಕೊಂಡು ಈ ಥರ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಕೆಳಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ಬಡಿಬೇಕು. ಬಡಿದ್ರೆ ತಿರುಗುತ್ತೆ ಈ ರೊಟ್ಟಿನ ಸ್ವಲ್ಪ ಮೆಲ್ಲಿಗೆ ಹಾಗೆ ತಿರುಗಿಸ್ತಾ ಬಡಿಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಸ್ವಲ್ಪ ಸೈಡಿಗೆ ಸೀಳುತ್ತೆ ರೊಟ್ಟಿ, ಏನೂ ಆಗಲ್ಲ. ಅದನ್ನ ಸ್ವಲ್ಪ ಪ್ಯಾಚಪ್ ಮಾಡ್ಕೊತ ಹಾಗೆ ಬಿಡ್ತಾ ಇರಬೇಕು. ನೋಡ್ತಾ ಇದ್ದೀರಾ, ರೊಟ್ಟಿ ಗಾತ್ರ ದೊಡ್ಡದಾಯಿತು. ಸ್ವಲ್ಪ ನಾವು ಹಿಟ್ಟನ್ನು ಕೆಳಗಡೆ ತೂರ್ತಾ ಬಡಿಬೇಕು, ಇಲ್ಲಾಂದರೆ ರೊಟ್ಟಿ ಕೆಳಗಡೆ ಅಂದ್ಕೊಂಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಬಡಿಬೇಕು. ನಮ್ಗೆ ದಪ್ಪ ಅಂದರೆ ದಪ್ಪ, ಇಲ್ಲ ತೆಳ್ಳಗೆ ತೆಳ್ಳಗೆ, ಯಾವ ಥರ ಬೇಕೋ ಆ ಥರ ಬಡಿದ್ಬೇಕು. ಚೆನ್ನಾಗಿ ಬರುತ್ತೆ ರೊಟ್ಟಿ. ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿನೇ ಜಾಸ್ತಿ ತಿನ್ನೋದು, ಫೇಮಸ್ ಕೂಡ. ನೋಡ್ತಾ ಇದ್ದೀರಾ, ಈ ಥರ ಬಂದಿದೆ ರೊಟ್ಟಿ. ಈಗ ನಾನು ತಕ್ಕೊಳ್ತಾ ಇದ್ದೀನಿ, ಎತ್ಕೊಂಡು ಹಂಚಿನ ಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಹಂಚು ಕಾದಿದೆ, ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಸೈಡಿಗೆ ಇದಾಯಿತು, ಆದರೂ ಏನೂ ಆಗಲ್ಲ, ಪರವಾಗಿಲ್ಲ. ನೆಕ್ಸ್ಟು ಇನ್ನೊಂದು ರೊಟ್ಟಿ ಮಾಡ್ತಾ ಸರಿ ಹೋಗುತ್ತೆ. ಅಷ್ಟು ಏನು ಕಷ್ಟ ಇಲ್ಲ ರೊಟ್ಟಿ ಮಾಡೋದು. ಈ ಥರ ಸ್ವಲ್ಪ ನೀರು ಒರೆಸ್ಕೋಬೇಕು ನಾವು ಮೇಲುಗಡೆ, ರೊಟ್ಟಿ ಬೇಯುತ್ತೆ. ಇಲ್ಲಾಂದ್ರೆ ಅದು ಹಿಟ್ಟು ಹಂಗೆ ಇದ್ದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೇಲುಗಡೆ ನೀರು ಒರೆಸ್ಕೋಬೇಕು. ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಮಾಡಿಕೊಂಡು ಇದನ್ನ ಒಂದು ಸೈಡ್ ಬೆಂದಿದೆ, ಅದನ್ನ ಇವಾಗ ತೆಗೆದು ಹಾಕಿದ್ದೀನಿ ನೋಡಿ. ಮತ್ತೊಂದು ರೊಟ್ಟಿನೂ ತೋರಿಸ್ತೀನಿ ನಾನು ನಿಮಗೆ. 1-2-3 ರೊಟ್ಟಿ ತೋರಿಸ್ತೀನಿ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೆಳ್ಳಗೆ ಬಂದಿದೆ. ಈ ಥರ
ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ಹಸಿ ಹಸಿ ಇರುತ್ತೆ, ಅಲ್ಲೆಲ್ಲ ತಿರುಗಿಸಿ ನಾವು ಇದು ಮಾಡ್ಕೋಬೇಕು. ಮಧ್ಯದಲ್ಲಿ ಇದು ಉರಿ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ಸೈಡಿಗೆ ತೊಗೊಂಡು ಎಲ್ಲ ಮಧ್ಯದಲ್ಲಿ ರೊಟ್ಟಿ ಕಾರ್ನರ್ನೆಲ್ಲ ಸುಡಬೇಕು, ಚೆನ್ನಾಗಿ ಬೇಯಬೇಕಲ್ಲ. ಬೇಯಿಸೋಕ್ಕೇನು ಲೇಟ್ ಆಗಲ್ಲ ಫ್ರೆಂಡ್ಸ್. ಇದು ಆಗಿದೆ ನೋಡಿ. ಮತ್ತೊಂದು ತೋರಿಸ್ತೀನಿ ನೋಡಿ, ಈ ಥರ. ಫಸ್ಟ್ ಒಂದು ಕೈಯಿಂದ ಬಡಿದು ಆಮೇಲೆ 2 ಕೈಯಿಂದನೂ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು, ರೌಂಡಾಗಿ ತಿರ್ಗಿಸ್ತಾನೆ ಬಡಿಬೇಕು, ಇಲ್ಲಾಂದರೆ ರೊಟ್ಟಿ ಕೆಳಗಡೆ ಅಂದ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡಿ, ಅಂದ್ಕೋಬಾರ್ದು ಅಂತ ಹೇಳಿನೇ ಸ್ವಲ್ಪ ಸೈಡಿಗೆ ಇಲ್ಲಿ ಹಿಟ್ಟನ್ನ ಈ ಥರ ಹಾಕ್ಕೊಂಡು ಬಡಿದ್ರೆ ನೋಡಿ, ಈ ಥರ ಹಾಕ್ಕೊಂಡು ಕೆಳಗಡೆ ಹಿಟ್ಟನ್ನು ರೊಟ್ಟಿನ ತಿರ್ಸಿ ಬಡಿಬೇಕು. ಈಸಿ ಇರುತ್ತೆ ನೋಡಿ, ಈ ಥರ ಮಾಡಬೇಕು. ಕಷ್ಟ ಏನೂ ಆಗಲ್ಲ ಫ್ರೆಂಡ್ಸ್, ತುಂಬಾ ಸುಲಭನೇ ಇದೆ ರೊಟ್ಟಿ ಮಾಡೋದು. ಕಲಿಯೋತನ ಎಲ್ಲನೂ ಕಷ್ಟನೇ ಅನಿಸುತ್ತೆ, ಫಸ್ಟಿಗೆ ಕಷ್ಟನೇ, ಆಮೇಲೆ ಸುಲಭ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಮಧ್ಯದಲ್ಲಿ ಇದಾಯಿತು, ಪರವಾಗಿಲ್ಲ, ಅದೇನೂ ಆಗೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ನಿಮಗೂ ಆ ಥರ ಆದರೆ ಅದೇನೂ ಆಗೋದಿಲ್ಲ, ನಾವು ಪ್ಯಾಚಪ್ಪು ಮಾಡ್ಕೋಬೋದು, ಇಲ್ಲ ಆ ಥರ ಬಿಟ್ಟರು ನಡೆಯುತ್ತೆ. ನೋಡಿ, ಎತ್ಕೊಳ್ತಾ ಇದ್ದೀನಿ ಇವಾಗ ನಾನು ರೊಟ್ಟಿನ. ಮತ್ತು ನೀರು ಹಚ್ಕೋಬೇಕು ನಾವು ಮೇಲ್ಗಡೆ ರೊಟ್ಟಿಗೆ. ಇನ್ನೊಂದು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ನೋಡಿ. ನಿಮ್ಮ ಕಡೆ ಎಲ್ಲ ದಪ್ಪ ತಿಂತಾರೆ ಅಂದರೆ ದಪ್ಪ ಕೂಡ ಮಾಡ್ಕೋಬೋದು, ತೆಳ್ಳಗೆ ಮಾಡ್ಕೋಬೇಕಂದ್ರೆ ತೆಳ್ಳಗೂ ಮಾಡ್ಕೊರಿ. ಹಿಟ್ಟನ್ನು ನಾವು ಫಸ್ಟ್ ಫ್ರೆಂಡ್ಸ್ ಎಷ್ಟು ಹದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ ಎಷ್ಟು ಉಪ್ಕೊಳ್ಳುತ್ತೆ ನೋಡಿ, ಈ ಥರ ಉಪ್ಕೋಬೇಕು, ಸಾಫ್ಟ್ ಆಗುತ್ತೆ ರೊಟ್ಟಿ. ಎಲ್ಲ ಪಲ್ಯ ಜೊತೆ ತಿನ್ನೋಕ್ಕೆ, ಚಟ್ನಿ ಪಲ್ಯ ಜೊತೆ ಎಲ್ಲ ತಿನ್ಬೋದು, ತುಂಬಾ ರುಚಿ ಬರುತ್ತೆ. ಜೋಳದ ರೊಟ್ಟಿ ಅಂದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿ ಪಲ್ಯ ಜೊತೆನೂ ಮ್ಯಾಚ್ ಆಗುತ್ತೆ ಜೋಳದ ರೊಟ್ಟಿ. ವೆಜ್ಜು ನಾನ್ ವೆಜ್ಜು ಎಲ್ಲದರಲ್ಲೂ ತಿನ್ಬೋದು. ನೋಡಿ, ಈ ಥರ ನೋಡಿ. ನಾನು ನಿಮಗೊಂದು 3-4 ತೋರಿಸಿದ್ದೀನಿ ರೊಟ್ಟಿ ಬಡಿಯೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ, ನೋಡ್ಕೊಡಿ ಫ್ರೆಂಡ್ಸ್. ನಾನು ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಮಾಡಿದ್ದೀನಿ, ನೀವು ಸ್ಲೋ ಆಗಿ ಮಾಡ್ತಾ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂದ್ಬಿಟ್ಟು ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಸ್ವಲ್ಪ ಸ್ಲೋ ಆಗಿ ಬಡಿಬೋದು. ನೋಡಿ, ಮತ್ತೊಂದು ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಬೇಯಿಸೋದು. ಈ ಥರ ಹಾಕ್ಕೊಳ್ತೀವಲ್ಲ, ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಒರೆಸ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ನೀರನ್ನು ಮೇಲ್ಗಡೆ ಎಲ್ಲ ಕಡೆಯೂ ನೀರು ಸ್ಪ್ರೆಡ್ ಮಾಡಬೇಕು. ಒಂದು ಬಟ್ಟೆ, ಕಾಟನ್ ಬಟ್ಟೆ ತಗೋಬೇಕು ಫ್ರೆಂಡ್ಸ್, ಬೇರೆ ಬಟ್ಟೆ ಅದೆಲ್ಲ ಅಡ್ಜಸ್ಟ್ ಆಗೋಲ್ಲ. ಕಾಟನ್ ಬಟ್ಟೆ ತೊಗೊಂಡು ಈ ಥರ ನೀಟಾಗಿ ಒರೆಸ್ಕೋಬೇಕು. ಒಬ್ಬೊಬ್ಬರು ಕೈಯಿಂದನೇ ಒರೆಸ್ಕೊತಾರೆ, ಕೈಯಿಂದ ಅಷ್ಟು ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಬಟ್ಟೆಯಿಂದನೇ ತೊಗೋತೀನಿ. ಇಲ್ಲಿ ನೋಡಿ, ಈ ಥರ ಫಸ್ಟ್ ಒಂದು ಕಡೆ ಬೇಯಬೇಕು ಚೆನ್ನಾಗಿ. ನೋಡಿ, ಇನ್ನೂ ಆಗಿಲ್ಲ ರೊಟ್ಟಿ, ಆದರೆ ಅದು ತಾನಾಗಿ ಸ್ವಲ್ಪ ಇದು ಮಾಡಿದರೆ ಈ ಥರ ಇದಾಗುತ್ತೆ. ತಿರುಗಿಸಿ ಹಾಕ್ಕೋಬೋದು ನಾವು. ನೋಡಿ, ತಿರ್ಗಿಸಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೇಯ್ದಿದೆ. ಈ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು.
ನೋಡಿ. ಬೇಯಿದ್ರೆ ರೊಟ್ಟಿ ಹಂಚಿಂದ ಬಿಟ್ಟು ಬಿಡುತ್ತೆ, ಇಲ್ಲಾಂದರೆ ಅಂಟಿದ್ದು ಹಾಗೆ ಇರುತ್ತೆ. ಆವಾಗ ನಾವು ತಿಳ್ಕೊಬೇಕು ಇದು ಬೇಯ್ದಿದೆ ರೊಟ್ಟಿ ಅಂದ್ಬಿಟ್ಟು. ಇಲ್ಲಿ ನೋಡಿ, ತಿರ್ಗಿಸಿ ಸ್ವಲ್ಪ ಬೇಯಿಸ್ಕೋಬೇಕು ನಾವು ರೊಟ್ಟಿನ, ಚೆನ್ನಾಗಿ ಉಕ್ಕೊಳ್ಳುತ್ತೆ ನೋಡಿ. ಈ ಥರ ನೋಡಿ ಉಕ್ಕೊಳ್ತಾ ಇದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಕೈಯಿಂದನಾದರೂ ಪ್ರೆಸ್ ಮಾಡಿ, ಇಲ್ಲ ಬಟ್ಟೆ ತೊಗೊಂಡಾದರೂ ಪ್ರೆಸ್ ಮಾಡಿ. ಬಟ್ಟೆ ತೊಗೊಂಡ್ರೆ ಕೈ ಸುಡಲ್ಲ ಫ್ರೆಂಡ್ಸ್. ಕೈಯಿಂದ ಮಾಡಿದರೆ ನಂಗೆ ರೂಢಿ ಇದೆ, ಹಾಗಾಗಿ ನಾನು ಕೈಯಿಂದನೂ ಮಾಡ್ತಾಯಿದ್ದೀನಿ. ನಿಂಗೆ ರೂಢಿ ಇಲ್ಲ ಅಂದರೆ ಬಟ್ಟೆ ತೊಗೊಂಡಾದರೂ ಮಾಡಿ. ನೋಡಿ ಚೆನ್ನಾಗಿ ಉಕ್ಕೊಳ್ತಾ ಇದೆ ರೊಟ್ಟಿ, ಚೆನ್ನಾಗಿ ಬಂದಿದೆ. ಇದೇ ಥರ ಫ್ರೆಂಡ್ಸ್ ರೊಟ್ಟಿ ಮಾಡೋದು ಸುಲಭ, ಅಷ್ಟು ಏನು ಕಷ್ಟ ಇಲ್ಲ. ಕಾಯಿ ಪಲ್ಯ ಜೊತೆ ಎಲ್ಲ ತಿನ್ನೋಕೆ ಚೆನ್ನಾಗಿರುತ್ತೆ ರೊಟ್ಟಿ. ನೋಡಿ ಇದಾಗಿದೆ. ಸ್ಟೋವ್ನ ನಾವು ಫಾಸ್ಟಲ್ಲೇ ಇಟ್ಬಿಟ್ಟು ಬೇಯಿಸ್ಬೇಕಾಗುತ್ತೆ. ನಾವು ಸ್ಲೋ ಅಲ್ಲಿ ಇಟ್ಟರೆ ರೊಟ್ಟಿ ಬೇಯಲ್ಲ ಜಲ್ದಿ, ಆಮೇಲೆ ಆಗೋದು ಇಲ್ಲ. ಹಾಗಾಗಿ ಫಾಸ್ಟಲ್ಲೇ ಇಡಬೇಕು ಫ್ರೆಂಡ್ಸ್. ಇನ್ನೊಂದು ಲಾಸ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರೊಟ್ಟಿ, ಸ್ವಲ್ಪ ದಪ್ಪ ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟೊತ್ತು ನಾನು ಮಾಡಿದ್ದು ತೆಳು ರೊಟ್ಟಿದು, ಸ್ವಲ್ಪ ದಪ್ಪ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನೋಡಿ. ಕೆಳಗಡೆ ಸ್ವಲ್ಪ ಹಿಟ್ಟು ಈ ಥರ ಹಾಕ್ಕೊಂಡು ಆಮೇಲೆ ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಫಸ್ಟ್ ಒಂದು ಕೈಯಿಂದ ಒಂದು ಸ್ವಲ್ಪ ನಮ್ಮ ಅಂಗೈಗೆ ಸಿಗುವಷ್ಟು ಸ್ವಲ್ಪ ಒಂದು ಕೈಯಿಂದನೇ ಬಡಿಬೇಕು. ಆಮೇಲೆ ಅಂಗೈಗೆ ಸಿಗುವಷ್ಟು ಅಗಲ ಆದಮೇಲೆ 2 ಕೈಯಿಂದ ಬಡಿಬೇಕು. ನೋಡಿ ಈ ಥರ 2 ಕೈಯಿಂದ ಬಡಿದ್ರೆ ಬೇಗ ಆಗಿಬಿಡುತ್ತೆ. ನೋಡಿ ಆಗಿದೆ, ಎತ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಹಾಕ್ಕೋಬೇಕು ಈ ಥರ. ಸ್ವಲ್ಪ ನೀರು ಹರಿಸ್ಕೊಂಡು ಸ್ಟೋವ್ನ ಫಾಸ್ಟ್ ಇಟ್ಬಿಟ್ಟೆ ನಾವು ಬೇಯಿಸ್ಬೇಕಾಗುತ್ತೆ ರೊಟ್ಟಿನ, ಇಲ್ಲಾಂದರೆ ಇದಾಗಲ್ಲ, ರೊಟ್ಟಿ ಚೆನ್ನಾಗಿ ಬರಲ್ಲ. ಇವಾಗ ತಿರ್ಸ್ಕ ಹಾಕ್ಕೋಬೇಕು. ಈ ಕಡೆ ಒಂದು ಸ್ವಲ್ಪ ಬಬಲ್ಸ್ ಬರೋ ಥರ ಆದರೆ ಅದು ಬೇಯ್ದಿದೆ ಅಂತ ಅರ್ಥ ಫ್ರೆಂಡ್ಸ್. ಪೂರ್ತಿ ನೀರು ಹಾರಬಾರ್ದು, ನೀರು ಈ ಕಡೆ ಎಲ್ಲ ಹಾರಿಬಿಟ್ರೆ ರೊಟ್ಟಿ ಸಾಫ್ಟ್ ಆಗಲ್ಲ, ಆಮೇಲೆ ರಫ್ ಆಗಿಬಿಡುತ್ತೆ. ತಿರುಗಿಸಿ ಹಾಕ್ಕೋತಾ ಇದ್ದೀನಿ ಇವಾಗ ನಾನು. ನೋಡಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ನಾನು ದಪ್ಪ ಮಾಡಿದ್ದೀನಿ, ರೊಟ್ಟಿ ದಪ್ಪಗೆ ಮಾಡಿದ್ದೀನಿ. ಇದು ಒಂದು ಲಾಸ್ಟ್ ರೊಟ್ಟಿ ಇತ್ತು, ಹಾಗಾಗಿ ದಪ್ಪ ಮಾಡಿಬಿಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ಬಟ್ಟೆಯಿಂದನೇ ಪ್ರೆಸ್ ಮಾಡಿ, ಪರವಾಗಿಲ್ಲ. ಇಲ್ಲಾಂದರೆ ಕೈ ಸುಟ್ಬಿಡುತ್ತೆ. ಸ್ವಲ್ಪ ಸೀತಾ ಇದೆ, ಹಂಚು ಜಾಸ್ತಿ ಕಾದ್ಬಿಟ್ಟಿದೆ, ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಸೀದೋಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಇದೇ ಥರ ವೀಡಿಯೋನ ನೋಡೋಕ್ಕೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ರೊಟ್ಟಿನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈಸಿ ಕೂಡ. ಇದೇ ಥರ ನಾನು ನಿಮ್ಗೆ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಧನ್ಯವಾದಗಳು. ಬಾಯ್.